ಆಯಿಲ್ ಬಂದು ಸನ್ಫ್ಯೂರ್ ಸರ್ ಆಯಿಲ್ ಬಂದು ಈ ಆಯಿಲ್ ಹಾಕೋದ್ರಿಂದ ಸೊ ಜನಗಳಿಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೂರ್ಯಕಾಂತಿ ಇದೆ ಸನ್ಫ್ಯೂರ್ ಆಯಿಲ್ ಒಳ್ಳೆ ಬ್ರ್ಯಾಂಡು. ಸೊ 5-10 ರೂಪಾಯಿ ಮುಖ ನೋಡಿ ನಾವು ಆಯಿಲು ಬೇರೆ ಥರದ್ದು ಹಾಕಲ್ಲ ಸರ್. ಪಾಮ್ ಆಯಿಲು ಸೊ ಅವೆಲ್ಲ ಆ್ಯಡ್ ಮಾಡಲ್ಲ. ಅವೆಲ್ಲ ಹಾಕಿದ್ರೆ ಹೆಲ್ತ್ ಇಶ್ಯೂ ಆಗುತ್ತೆ ಸರ್. ಹಾಗಾಗಿ ಚಿಕನ್ ಸಾರಿಗೆ ಎಣ್ಣೆ ಹಾಕಿದ್ದೀವಿ. ಸಾಸಿವೆ ಸರ್ ಇದು ಎಲ್ಲ ಊರಿಂದಾನೇ ತರಿಸಿರೋದು. ಸಾಸಿವೆ ಬಂದು ಸಾಸಿವೆ ಸ್ವಲ್ಪ ಬಾಯ್ಲ್ ಆಗಬೇಕು ಸರ್. ಆ ಬಾಯ್ಲ್ ಆದರೆ ಸಿಡಿಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ ಸರ್ ಇವಾಗ. ಇದು ಬಂದು ಸರ್ ನೆಕ್ಸ್ಟ್ ಕರಿಬೇವು ಸೊಪ್ಪು, ಒಂಚೂರು ಕರಿಬೇವು. ಬರೀ ತೆಂಗಿನಕಾಯಿ ಸರ್ ಅಷ್ಟೇ. ಇದು ಬರೀ ತೆಂಗಿನಕಾಯಿ, ಒಣಗಿ ತೆಂಗಿನಕಾಯಿ ತೋರಿಸ್ತೀನಿ ಡ್ರೈ ಇರೋದು. ಸೊ ನಾವು ತೆಂಗಿನಕಾಯಿ ತೊಗೊಬಂದು ಕಟ್ ಮಾಡಿ ಫುಲ್ಲು ಸೊ ಬಿಸಿಲು ಒಣಗಿಸ್ಬಿಡ್ತೀವಿ ಸರ್. ನಮ್ಗೆ ಸೋಮವಾರ ರಜೆ ಅಲ್ಲ, ಫುಲ್ಲು ಅವತ್ತಿನ ದಿನ ತೊಗೊಬಂದು ಎಲ್ಲನೂ ರೈಸು ಏನೇನು ಬೇಕೆಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಹೊಡೆದುಬಿಟ್ಟು ನೀರೆಲ್ಲ ತೆಗೆದು ನೀಟಾಗಿ ಒಣಗಿಸ್ಕೊತೀವಿ. ಒಣಗಿಸಿ ಮಾಡೋದ್ರಿಂದ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆಯಿಲ್ ಹಿಡಿಯುತ್ತೆ ಅದು. ಸೊ ಹಾಗಾಗಿ ನಾವು ಹಸಿದು ಹಾಕೋದಿಲ್ಲ. ಸೊ ಡ್ರೈ ತೋರಿಸ್ತೀನಿ ಬನ್ನಿ ಸರ್ ಬೇಕಿದ್ರೆ. ಯಾವುದು ಸರ್? ಇದು ಚಿಕನ್ಗೆ ಹಾಕ್ತೀವಿ ಸರ್. ಚಿಕನ್ಗೆ ಸರ್ ಒಂದು ಚಿಕನ್ಗೆ ಒಂದು ಮೀನಿಗೆ. ಸೊ ಇದು ಒಂದು ಇಷ್ಟು ಹಾಕ್ತೀವಿ ಚಿಕನ್ಗೆ, ಮೀನಿಗೂ ಅಷ್ಟೇ ಹಾಕ್ತೀವಿ ಸರ್. ತುಂಬ್ರಿ ಇದೆ ಸರ್ ಇದು ಬಂದು. ಸೊ ಇದು ಬ್ಯಾಡಿಗೆ ಮಿರ್ಚಿ. ಬ್ಯಾಡಿಗೆ ಮಿರ್ಚಿ ಏನಪ್ಪಾ ಅಂದ್ರೆ ಇದು ಕಲರ್ ಬರಲಿಕ್ಕೆ. ಸೊ ಖಾರದ ಪೌಡ್ರು ನಾವು ಇಲ್ಲಿ ಅಂಗಡಿಲಿ ಸಿಗೋದು ಯಾವುದು ಹಾಕಲ್ಲ, ಎಲ್ಲ ಊರಿಂದಾನೇ ತರಿಸ್ತೀವಿ. ಇಲ್ಲೆಲ್ಲ ಜಾಸ್ತಿ ಆಗಿದೆ ರೇಟ್. ಹಾಗಾಗಿ ನಾವು ಸರ್ ಇದ್ರಲ್ಲಿ ಬಂದು ಕಾಡು ಮೆಣಸಿದೆ, ಮತ್ತು ಚಕ್ಕೆ ಇದೆ, ಲವಂಗ ಇದೆ, ಮತ್ತು ಕರಿಬೇವು ಇದೆ, ಮತ್ತು ಬೆಳ್ಳುಳ್ಳಿ ಇದೆ ಸರ್. ಸೊ ಇದೆಲ್ಲ ಧನಿಯಾನು ಇದೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊತೀವಿ ಮಿಕ್ಸಿಲೆ ಸರ್. ಈರುಳ್ಳಿ ಬಂದಿದ್ದು ಚಿಕನ್ ಮಸಾಲೆಗೆ ಸರ್. ಇದು ಚಿಕನ್ ಸಾಂಬಾರು ಮಾಡಲಿಕ್ಕೆ ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ರುಬ್ತೀವಿ ಸರ್. ಯಾಕೆಂದರೆ ರುಬ್ಬೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸಣ್ಣಗೆ ರುಬ್ಬುತ್ತೆ ಸರ್. ಅಕ್ಕಿ ಬಂದು ಐಶ್ವರ್ಯ ಬುಲೆಟ್ ಸರ್. ಇದು ಬಂದು ಹೌದು ಸರ್, ಐಶ್ವರ್ಯ ಬುಲೆಟು ಒಳ್ಳೆ ಬ್ರ್ಯಾಂಡೇ. ಅಲ್ಲಿಂದಾನೇ ನಾವು ಮೂಟೆಗಟ್ಟಲೆ ತಗೊಬಂದ್ಬಿಟ್ಟಿದ್ದೀವಿ ಸರ್. ಹೌದು ಸರ್, ಉದುರಾಗಿದೆ ನೋಡಿ ಅಕ್ಕಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 3 ವಾಶ್ ಮಾಡಿದ್ಮೇಲೆ ಆ ನೀರು ಇಟ್ಬಿಟ್ಟು ನೀರು ಬೇಯಿಸ್ಬಿಟ್ಟು ಉಪ್ಪೆಲ್ಲ ಹಾಕಿ ನೀರು ಕುದಿದ ಮೇಲೆ ಅಕ್ಕಿ ಹಾಕ್ತೀವಿ ಸರ್. ಹೌದು ಸರ್, ನೆನೆಸ್ಬಿಟ್ಟು ಹಾಕೋದು. ನೆನೆಸ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಸೊ ಅದು ಏನು ಯಾವುದೇ ಥರ ಅದು ಅಕ್ಕಿ ಮುರಿಯೋದು ಸೊ ಆ ಥರ ಫೀಲ್ ಏನಾಗಲ್ಲ ಸರ್. ಚೆನ್ನಾಗಿ ಹೀಗೆ ಉದುರಾಗೇ ಇರುತ್ತೆ ಅಕ್ಕಿ ಬಂದು. ಸರ್ ಚಿಕನ್ ಬಂದು ಮಿನಿಮಮ್ ಒಂದು 30 ಗ್ರಾಮ್ಸ್ ಹೊಡಿಸ್ತೀನಿ ಸರ್ ನಾನು. ಪೀಸ್ ಬಂದು ಈ ಥರ 5 ಪೀಸ್ ಕೊಡ್ತೀನಿ ಸರ್. ಈ ಥರ 5 ಪೀಸ್ ಕಸ್ಟಮರ್ ಒಂದು ಊಟಕ್ಕೆ. ಸೊ ಹಾಗಾಗಿ ಬೋನ್ಲೆಸ್ ಎರಡು ಮಿಕ್ಸಿಂಗು. ಸೊ ಹಾಗಾಗಿ ಇದೇ ಥರ ಓಡಿಸೋದು ಸರ್ ನಾನು. ಹಾಗಾಗಿ ಯಾವುದೇ ಥರ ಗಿನ್ನು ಆ ಥರ ಜಾಸ್ತಿ ಆ್ಯಡ್ ಮಾಡೋದು ಆ ಥರ ಇರಲ್ಲ ಸರ್ ನಮ್ಮಲ್ಲಿ. ತಿರ್ಗಾ ಇನ್ನೊಂದು ರೌಂಡು ಏನಕ್ಕೆ ತೆಗಿತೇನೆ ನೀರಂದರೆ ಸರ್, ನೀರು ಸೊ ಇದಿರುತ್ತಲ್ಲ, ಸೊ ಹಾಗಾಗಿ ಈ ನೀರು ತೆಗೆದು ಬಿಡ್ತೀವಿ ಒಂದು ಸ್ವಲ್ಪ. ಅರ್ಶಿನ ಸರ್ ಇದು? ಹೌದು ಸರ್, ಅರ್ಶಿನ ಏನಕ್ಕಂದರೆ ಸೊ ಕೀಟಾಣುಗಳೆಲ್ಲ ಹೋಗುತ್ತೆ, ಸೊ ಅವಾಯ್ಡ್ ಮಾಡ್ತದೆಲ್ಲ. ಸೊ ಹಾಗಾಗಿ ಅರ್ಶಿನ ಹಾಕಿ ಸೊ ಕಲಿಸ್ತೀವಿ ಸರ್ ನಾವು. ಎಷ್ಟು ಕೆಜಿ ಕೋಳಿ ಹೊಡಿಸಿದ್ದೀರಾ ಇದು? ಸರ್ ಇವತ್ತು ಬಂದು ಒಂದು 10-11 ಕೆಜಿ ಹೊಡಿಸಿದ್ದೀನಿ ಸರ್. ಉಂಡೆ ಕೋಳಿ. ಸೊ ಚಿಕನ್ ಬಂದು ಒಂದು 7-8 ಕೆಜಿ ಬಂದಿದೆ ಸರ್ ಇವಾಗ. ಓಕೆ. ಮೊಸರು ಸರ್, ಇದು ನಂದಿನಿ ಮೊಸರು. ಕಂಪಲ್ಸರಿ ನಾವು ಮೊಸರು ಆ್ಯಡ್ ಮಾಡ್ತೀವಿ ಸರ್. ಮೊಸರು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಗ್ರೇವಿ ಥರ ಚೆನ್ನಾಗಿ ಫ್ಲೇವರ್ ಎಲ್ಲ ಕೊಡೆ ಸರ್. ಹಾಗಾಗಿ ಇದು ಖಾರದ ಪುಡಿ ಸರ್. ಇದು ಬಂದು ಸೊ ಇದು ನಾವು ರೆಡಿಮೇಡ್ ಇಲ್ಲ, ಸೊ ನಾವೇ ಮಿರ್ಚಿನ ರೆಡಿ ಮಾಡಿಸಿ ಗ್ರೈಂಡ್ ಮಾಡಿಸ್ಕೊತೀವಿ ಸರ್. ಹಾಗಾಗಿ ಕೆಲವರೆಲ್ಲ ಬಿರಿಯಾನಿಗೆ ಹಾಕ್ತಾರೆ, ಕೆಲವರು ಮೊಸರೆಲ್ಲ ನಾವು ಸಾಂಬಾರಿಗೆ ಹಾಕ್ತೀವಿ ಸರ್. ಕಲ್ಲುಪ್ಪು ಸರ್, ಕಲ್ಲುಪ್ಪು ಪುಡಿ ಹಾಕಿದ್ರೆ ಟೇಸ್ಟ್ ಬರಲ್ಲ, ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಸರ್. ಹಾಗಾಗಿ ನಾವು ಕಲ್ಲುಪ್ಪೇ ಆ್ಯಡ್ ಮಾಡೋದು ಜಾಸ್ತಿ. ಸೊ ಮೊಸರು ಮಿನಿಮಮ್ 1 ಲೀಟ್ರ್ ಹಾಕ್ತೀನಿ ಸರ್, 1-1.5 ಲೀಟ್ರನ್ನ ಹಾಕ್ತೀನಿ. ಸೊ ಡಿಪೆಂಡ್ ಚಿಕನ್ ಎಷ್ಟು ತರ್ತೀವಿ ಅದ್ರ ಮೇಲೆ ಆ್ಯಡಿಂಗ್ ಸರ್, ಆ್ಯಡ್ ಮಾಡೋದು. ಎಲ್ಲರೂ ಚಿಕನ್ನಿಗೆ ಮೊಸರು ಹಾಕಲ್ಲ, ನಾವು ಸಾಂಬಾರಿಗೆನೆ ಮೊಸರು ಹಾಕ್ತೀವಿ. ನೋಡಿ ಸರ್ ಕಲರ್ ಹೆಂಗೆ ಬಂತು. ಇಲ್ಲ ನಾನು ಅಷ್ಟೇ ಕಬಾಬ್ಗೆ ನೋಡಿದ್ದೀನಿ ಮೊಸರು ಹಾಕೋದನ್ನ. ಹೌದು, ಬಿರಿಯಾನಿಗೆ ಹಾಕೋದು ನೋಡಿದ್ದೀನಿ. ಹೌದೌದು, ನಮ್ಮ ಸಾಂಬಾರಿಗೆ ಸಾರಿಗೆ ಮೊಸರು ಹಾಕೋದು ನನಗೆ ಫಸ್ಟ್ ಟೈಮ್. ಹೌದು ಸರ್, ನೋಡಿ ಸರ್ ಕಲರ್ ಹೆಂಗೆ ಬಂತು. ಎಲ್ಲರೂ ಕಲರ್ ಮಿಕ್ಸ್ ಮಾಡ್ತಾರೆ, ಕಬಾಬ್ಗೆ ಪೆಪ್ಪರ್ ಚಿಕನ್ಗೆ ಏನೇನೋ ಮಾಡ್ತಾರೆ. ನಮ್ದೆಲ್ಲ ಬರೇ ಬ್ಯಾಡಿಗೆ ಮಿರ್ಚಿ ರುಬ್ಬಿಟ್ಟು ಅರಶಿನ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ನೋಡಿ ಸರ್ ಹೆಂಗಿದೆ ಕಲರು. ಎಷ್ಟೊತ್ತು ನೆನ್ಸಿಡ್ತೀರಾ ಇದನ್ನ ಸರ್? ಮಿನಿಮಮ್ 10 ನಿಮಿಷ.
10 ನಿಮಿಷ ತನಕ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಳತ್ತೆ. ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರಿಗೆ ಬಿಟ್ಟರೆ ಸೊ ತಿಂತಾ ಇದ್ರೆ ಇನ್ನೊಂದು ಸಲ ಬೇಕು ಅನ್ಬೇಕು ಸರ್. ಆ ಥರ ಟೇಸ್ಟ್ ಕೊಡು ಸರ್. ಸೂಪರ್. ನೋಡಿ ಅದೇ ಹೌದು ಸರ್. ಹೌದು ಸರ್, ಮುದ್ದೆ ರೆಡಿ, ಕಟ್ಬೇಕು ಸರ್. ಮುದ್ದೆ ರೆಡಿ ಆಗಿದೆ. ಸೊ ಮುದ್ದೆ ಕಟ್ಬೇಕು ಸರ್, ಅಷ್ಟೇ ಬ್ಯಾಲೆನ್ಸು. ರೈಸ್ ನೋಡಿ ಸರ್, ರೈಸು ಫುಲ್ ಉದುರಾಗಿ ನಾವು ಬೇಯಿಸಿದ್ರೆ ಸೊ ಯಾವುದೇ ಥರದ್ದು ಕಸ್ಟಮರು ಬೇಯಿಸಿ ಇದು ಮಾಡ್ತಾರೆ ಸರ್. ಏನಪ್ಪ ಅಂದರೆ ಜನಗಳು ಬಸಿತಾರೆ, ನಾವು ದಮ್ ಕಟ್ತೀವಿ ವಾಶ್ ಮಾಡಿ. ಅನ್ನನ ವಾಶ್ ಮಾಡಿ ದಮ್ ಕಟ್ಬಿಟ್ರೆ ನೋಡಿ ಹೆಂಗಿದೆ ಅನ್ನ. ನೋಡಿ ಸರ್ ಹೆಂಗಿದೆ, ಫುಲ್ಲು ಹೂ ಥರ ಇದೆ ನೋಡಿ. ಸೊ ದಮ್ ಕಟ್ಟಿದ್ರೆ ನೋಡಿ ಈ ಥರ. ಯಾರು ಬಿರಿಯಾನಿ ಎಲ್ಲ ದಮ್ ಕಟ್ತಾರೆ, ನಾವು ಅನ್ನನೇ ದಮ್ ಕಟ್ಬಿಡ್ತೀವಿ. ಸಖತ್ ಬೆಂದಿರುತ್ತೆ. ಹಾಂ ಸರಿ ಸರ್. ಹಾಂ ಸರಿ ಸರ್. ಲಕ್ಷಿ ನೆಕ್ಸ್ಟ್ ಬಂದು ಆನಿಯನ್ ಸರ್, ಈರುಳ್ಳಿ. ಸೊ ಆಯಿಲ್ ಜೊತೆನೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸರ್. ಇದು ಬಂದು ಬೆಳ್ಳುಳ್ಳಿ ಸರ್, ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಆ್ಯಡ್ ಮಾಡ್ತೀವಿ ಒಂಚೂರು, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಎಲ್ಲ ಕೊಡುತ್ತೆ. ಅದರಿಂದ ಬೆಳ್ಳುಳ್ಳಿ ಒಂಚೂರು ಆ್ಯಡ್ ಮಾಡ್ತೀವಿ. ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಇವಾಗ. ನೆಕ್ಸ್ಟು ಇದು ಕೊತ್ತಂಬರಿ ಸರ್. ಇದು ಬಂದು ಕೊತ್ತಂಬರಿ, ಪುದೀನ, ಕಲ್ಲುಪ್ಪು ಏನಕ್ಕೆ ಹಾಕೋದಂದ್ರೆ ಸರ್, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಮಾಡೋದು. ಹೌದು ಸರ್. ನೆಕ್ಸ್ಟ್ ನಾವು ತಿರ್ಗಾ ಆಯಿಲ್ ಹಾಕಲ್ಲ, ಇದಿಷ್ಟೇ ಆಯಿಲು. ಇದರಲ್ಲೇ ಆಯಿಲ್ ಬಿಡುತ್ತೆ, ಇದರಲ್ಲೇ ಟೇಸ್ಟ್ ಎಲ್ಲ. ಹೌದೌದು ಸರ್, ಅದಕ್ಕೆ ಆಯಿಲ್ ಸ್ವಲ್ಪ ಕಮ್ಮಿನೇ ಹಾಕೋದು. ಟೊಮೆಟೊ ಸರ್, ಟೊಮೆಟೊ ಇದು ಇವಾಗ ಫಸ್ಟೇ ರುಬ್ಬಿರ್ತೀವಿ ಮಸಾಲಲ್ಲಿ. ಫ್ರೈಗೆ ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಎಲ್ಲ ಥರದ್ದು ಹಾಕುತ್ತೆ ಸರ್ ಐಟಮ್. ಇವಾಗ ಮಿಕ್ಸಿಂಗ್ ಮಾಡಿರೋದು ಚಿಕನ್ ಸರ್, ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ. ಈ ಫ್ರೈ ಮಾಡಿ ಒಂದು 20 ನಿಮಿಷ ಆಯ್ತಲ್ಲ? ಹೌದೌದು ಸರ್, 20 ನಿಮಿಷ ಆಯಿತು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರೋದು ಸರ್. ಹಾಗಾಗಿ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ. ಹಾಂ ಸರ್, ಸ್ಲೋ ಬಟ್ಟೆ ತಗೋ. ಹಾಂ, ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಸರ್ ಚೆನ್ನಾಗಿ. ನೋಡಿ ನಿಮ್ಮ ಕಣ್ಣು ಮುಂದೆನೇ ಹಾಕಿದ್ದೀವಿ ಎಲ್ಲ ಮಸಾಲೆ, ಹೆಂಗೆ ಕಲರ್ ಬಂದಿದೆ ನೋಡಿ ಸರ್ ನಮ್ಮದು. ಹೌದು. ಮೆಂತ್ಯ ಸೊಪ್ಪು ಸರ್. ಇವಾಗ ಇದು ಬಂದು ಮೆಂತ್ಯ ಸೊಪ್ಪು ಮೇಲೆ, ಯಾಕಂದರೆ ಆಯಿಲಲ್ಲಿ ಹಾಕಲ್ಲ, ಇದನ್ನು ಮೇಲೇ ಹಾಕೋದು, ಆಯಿಲಲ್ಲಿ ಹಾಕೋದಿಲ್ಲ. ಆಯಿಲ್ ಹಾಕಿದ್ರೆ ಚೆನ್ನಾಗಿ ಆಯಿಲ್ ಫ್ರೈ ಆಗಿಬಿಡುತ್ತೆ, ಇದು ಫ್ರೈ ಆಗಬಾರ್ದು. ಚಿಕನ್ ಮಸಾಲೆ ಇದು ನಾವೇ ರೆಡಿ ಮಾಡ್ಕೊಳ್ಳೋದು. ಸೊ ಮಸಾಲೆ, ಚಿಕನ್ ಮಸಾಲೆಗೆ ನಾವೇ ರೆಡಿ ಮಾಡ್ಕೊ, ಆಚೆಯಿಂದ ಯಾವುದೇ ಥರದ್ದು ತಗೊಬಂದು ಇದಕ್ಕೆ ಹಾಕೋದಿಲ್ಲ, ಮನೇಲೆ ರೆಡಿ ಮಾಡ್ಕೊಳ್ಳೋದು ಸರ್. ಹಾಗಾಗಿ ಇವಾಗ ಇದು ಮಿಕ್ಸ್ ಮಾಡಿದ್ದೀವಿ ಸರ್. ಇದನ್ನು 10 ನಿಮಿಷ ಬಿಟ್ಬಿಡ್ಬೇಕು. ಇವಾಗ ಮುಚ್ಚಿಬಿಡೋಣ 10 ನಿಮಿಷ. ನೋಡಿ ಹೌದು, ಅದಕ್ಕೆ ಸ್ವಲ್ಪ ಈ ನೀರೆಲ್ಲ ಬಿಟ್ಕೊಳ್ಳಿ ಅಂತೇಳಿ. ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ, ಒಂದು 30% ಫುಲ್ ನೀರು ಬಿಟ್ಕೋಬೇಕು ಒಂಚೂರು. ಸೊ ಹಾಗಾಗಿ ನೋಡಿ ಹೆಂಗೆ ಹೊಡಿತಾ ಇದೆ, ಘಮ ಘಮ ಅಂತ ಹೊಡಿತಾ ಇದೆ ಸರ್. ಇದ್ರ ಬಂದು ಕೊಬ್ಬರಿ, ಒಣಗಿದ ಕೊಬ್ಬರಿ, ಬ್ಯಾಡಗಿ ಮಿರ್ಚಿ, ಮಸಾಲೆ, ಚಕ್ಕೆ, ಲವಂಗ, ಜಾಪತ್ರೆ, ಏಲಕ್ಕಿ, ಅದು ಮತ್ತೆ ಸೊಪ್ಪುಗಳು ಸರ್. ಇದು ಪುದೀನ, ಕೊತ್ತಂಬರಿ ಅವೆಲ್ಲ ಆ್ಯಡ್ ಮಾಡಿದ್ದೀವಿ ಸರ್ ಇದಕ್ಕೆ. ಸೊ ಇದು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತೀವಿ ಇವಾಗ ಮಸಾಲೆ ಸರ್. ಆ್ಯಡ್ ಮಾಡ್ತಾ ಇರೋದು ಹೇಟ್ ಮಸಾಲೆ ಸರ್, ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು.
ನೋಡಿ ಫುಲ್ಲು ಗಟ್ಟಿ ಬಂತು ಸರ್ ಸಾಂಬಾರು. ಒಂಚೂರು ನೀರು ಹಾಕ್ತೀವಿ. ಮುದ್ದೆ ಮೇಲೆ, ಚಪಾತಿ ಮೇಲೆ, ಪರೋಟ ಮೇಲೆ ಈ ಥರ ಮಾಡ್ಕೊಂಡು ಬ್ಯಾಚುಲರ್ ಅವರು, ಫ್ಯಾಮಿಲಿ ಅವರು ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಸರ್. ನೋಡಿ ಹೆಂಗಿದೆ ಗಟ್ಟಿ. ನೋಡಿ ಗ್ರೇವಿ ನೋಡಿ ಹಿಂಗೆ ಎಷ್ಟು ದಪ್ಪ ಬಂತು ಸರ್. ಅಂದರೆ ಗ್ರೇವಿ ಥರ ಇರಬೇಕು ಮುದ್ದೆ ಮೇಲೆ ಮೇನ್. ಚಿಕನ್ ಬಂದು ಗ್ರೇವಿನೇ ಇರಬೇಕು. ಸೊ ಅದು ಮೇನ್ ಸರ್. ಹಾಂ, ಕಸ್ಟಮರಿಗೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಇರೋದ್ರಿಂದ ಆಫೀಷಿಯಲ್ ಬಂದು ತಿಂತಾರೆ ಅಂತೇಳಿ. ಅಡಿಕೆ ಪ್ಲೇಟ್ ಎಲ್ಲ ಹೌದು ಸರ್, ಅಡಿಕೆ ಪ್ಲೇಟ್. ಸೊ ಹಾಗಾಗಿ ನಾನು ಯೂಸ್ ಆ್ಯಂಡ್ ಥ್ರೋ ಪ್ಲೇಟೇ ಮಾಡಿರೋದು ಸರ್. ಹಾಗಾಗಿ ಸರ್ ಮಿಕ್ಸಿಂಗ್ ನೋಡಿ, ಕಸ್ಟಮರ್ಗೆ 5 ಪೀಸ್ ಅಂತ ಹೇಳಿದ್ದೀವಲ್ಲ ನಾವು. ಸೊ ಹಾಗಾಗಿ ಆಯಿಲಲ್ಲಿ ಫಸ್ಟೇ ನಾವು ಒಂದು 5 ನಿಮಿಷ ಬೇಯಿಸ್ತೀವಿ. ಏನಕ್ಕಪ್ಪ ಅಂದರೆ ಪೀಸ್ಗಳು ಗಟ್ಟಿಯಾಗಿ ಇರಬೇಕು. ಈ ಥರ ನೋಡಿ ಯಾವ ಥರ ಗಟ್ಟಿಯಾಗಿ ಬಂದಿದೆ. ಹೌದು ಹೌದು ಸರ್, ಸಿಮ್ಮಲ್ಲೇ ಬೇಯಿಸೋದು. ಜಾಸ್ತಿ ಗ್ಯಾಸ್ ಬಿಟ್ಟರೆ ಸೊ ಏನಾಗುತ್ತೆ ಅಂದರೆ ಚಿಕನ್ ಎಲ್ಲ ಹೊಡೆದೋಗ್ಬಿಡುತ್ತೆ ಸರ್. ಜಾಸ್ತಿ ನೋಡಿ ಒಂದು ಪೀಸು ಹೊಡೆದಿಲ್ಲ, ಹಂಗೆ ಇದ್ದಾವೆ. ಜಾಸ್ತಿ ಇದು ಈ ಥರ ತಿರ್ಸಿದ್ರೆ ಗಂಟು ಆಗಲ್ಲ ಸರ್. ಮತ್ತು ಇದು ತಿರುಗಿಸೋದ್ರಿಂದ ಮತ್ತೆ ನಾವು ಕುಕ್ ಮಾಡಿದ್ಮೇಲೆ ಕಟ್ತೀವಲ್ಲ, ಅದು ಒಂದು ಮೇನು. ಗಂಟಿದ್ರೆ ನೋಡ್ಕೊಂಡು ಕಟ್ಟಬೇಕಾಗತ್ತೆ. ಸೊ ಗಂಟಿದ್ರೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು ಸರ್. ಹಾಗಾಗಿ ಹಸಿ ಆಯಿಲ್ ಹಾಕ್ತೀರಾ? ಇಲ್ಲ ಸರ್, ಹಸಿ ಆಯಿಲ್ ಹಾಕಿದ್ರೆ ಕಸ್ಟಮರ್ಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಮುದ್ದೆ ಕಟ್ಟಬೇಕಾದ್ರೆ. ಸೊ ಹಾಗಾಗಿ ಸ್ವಲ್ಪ ನಾವು ಕಾಯಿಸ್ಬಿಟ್ಟೆ ನಾವು ಹಾಕೋದು ಸರ್ ಮುದ್ದೆ ಕಟ್ಟಕ್ಕೆ. ಒಂದು ಗಂಟು ಕೂಡ ಸಿಗ್ಬಾರ್ದು ಸರ್ ಕಸ್ಟಮರ್ಗೆ. ಗಂಟು ಸಿಕ್ಕಿದ್ರೆ ಕಸ್ಟಮರ್ಗೆ ಪ್ರಾಬ್ಲಮ್ ಫಸ್ಟ್. ಅದೇ ಮುದ್ದೆ ಅಂದರೆ ಗಂಟು ಪ್ರಾಬ್ಲಮ್. ಸೊ ಹಾಗಾಗಿ ನಾವು ಚೆನ್ನಾಗಿ ಕಲಿಸ್ತೀವಿ ಸರ್. ಹಾಂ ಹೌದು ಸರ್, ಗಂಟಿದ್ರೆ ನಾವು ಹೊಟ್ಟೆ ನೋವು. ಸೊ ತಿನ್ನಕ್ಕೇನೆ ಅವರಿಗೆ ಮನಸ್ಸು ಆಗಲ್ಲ ಅಲ್ಲಿ. ಸೊ ಸ್ಯಾಟಿಸ್ಫೈಸ್ ಆಗಲ್ಲ ತಿನ್ನಕ್ಕೆ ಕಸ್ಟಮರ್ಗೆ. ಹಾಂ ಹೌದೌದು. ನೆಕ್ಸ್ಟು ಈ ಪ್ರೊಸೀಜರ್ ಸರ್ ನಮ್ಮದು ಮುದ್ದೆ ಕಟ್ಟೋದು. ಇದರಲ್ಲೂ ಕೈಲಿ ಗೊತ್ತಾಗ್ಬಿಡುತ್ತೆ. ಗಂಟಿದ್ರೆ ಅಲ್ಲೇ ಫ್ರೆಶ್ ಮಾಡಿಬಿಡ್ತೀವಿ. ಎರಡು ಕೈಯಿಂದ ಕಟ್ಟಿ ಜಾಸ್ತಿ ಮುಂದೆ ಕಲ್ತೀವಿ. ಈ ಸೈಜ್ ಏನಕ್ಕಪ್ಪ ಸರ್ ಕಟ್ಟೋದಂದ್ರೆ, ಕಸ್ಟಮರಿಗೆ ಮುಂಚೆ ನಾವು ಚಿಕ್ಕದೇ ಕಟ್ತಿದ್ವಿ. ಸೊ ಕಸ್ಟಮರ್ ಏನು ಕಂಪ್ಲೇಂಟ್ ಹೇಳಿದ್ರೆ ನಾವು ಅಲ್ಲೇ ಸರಿ ಮಾಡ್ತೀವಿ. ಈ ಸೈಜ್ ಕಟ್ಟೋದು ಮುದ್ದೆ, ಒಂದು ಮುದ್ದೆ ತಿಂದ್ರೂ ಅವ್ರಿಗೆ ಹೊಟ್ಟೆ ತುಂಬಿಡಬೇಕು. ಸೊ ಹಾಗಾಗಿ ದೊಡ್ಡ ಸೈಜೇ ಕಟ್ಟೋದು ಸರ್ ಮುದ್ದೆ. ಮುದ್ದೆನೇ ಜಾಸ್ತಿ ಸರ್ ಟೈಮ್ ತೊಗೊಳ್ಳೋದಂದರೆ. ಮುದ್ದೆ ಕಟ್ಟೋದೇ ಸ್ವಲ್ಪ ಕಷ್ಟ. ತಿರುಗಿಸ್ಬೇಕಂದ್ರೆ ಅದೇ ನಮಗೆ ಟೈಮ್ ತೊಗೊಳ್ಳೋದಂದರೆ. ಎರಡು ಕೈಯಿಂದ ಕಟ್ಟಿ ಜಾಸ್ತಿ ಮುಂದೆ ಕಲ್ತೀವಿ. ಎರಡು ಕೈಯಿಂದ ಕಟ್ಟಿ ಜಾಸ್ತಿ ಮುಂದೆ ಕಲ್ತೀವಿ.
ಚಿಕನ್ ರೆಡಿ ಆಗಿದೆ. ಸೊ ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಚಿಕನ್ ರೆಡಿ ಆಗಿಬಿಟ್ಟಿದೆ ಸರ್. ಇದು ತೆಗೆದುಬಿಟ್ಟಿದೆ ಇವಾಗ. ಲೈಟಿಂಗ್ ಸರ್. ಹಾರುತ್ತೆ ಸರ್. ಸ್ಟಾರ್ಟ್ ಆಗೋ ರೈಸ್ ಕಾಣಿಸ್ತಾ ಇಲ್ಲ. ಥೋಡ ದೇವಿ ಕೈ ಮುಗಿತಲ್ಲ ಅದು. ರೈಸ್ ಮುದ್ದೆ 15 ನಿಮಿಷ, ಚಿಕನ್ ತೊಗೊಂಡ್ರೆ 5 ಪೀಸ್ ಬರುತ್ತೆ, ಮುದ್ದೆ ರೈಸ್ 15 ನಿಮಿಷ. ಅಡಿಕೆ ತಟ್ಟೆ ಮೇಲೆ ಬಿಸಿ ಬಿಸಿ ಮೃದುವಾದಂಥ ಮುದ್ದೆ ಜೊತೆಗೆ ಚಿಕನ್ ಸಾರು, ಹಸಿ 2 ಈರುಳ್ಳಿ ಪೀಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇದು. ಆ ನಂತರ ರೈಸ್ಗೆ ಹೋಗೋಣ ಅಂತ ಹೇಳ್ತಾ ಚಿಕನ್ ಪೀಸ್ಗಳು ನೋಡಿ ಒಂದೊಂದು ಹೆಂಗಿದೆ ಅಂತ. ಓ ಮೈ ಗುಡ್ನೆಸ್, ಯಾವ ಥರ ಇದೆ ನೋಡಿ. ಚಸ್, ಐ ಲವ್ ಯು. ಅವ್ರು ಹಾಕಿರುವಂಥ ಖಾರ ಅಲ್ಲ, ಚಿಕನ್ ಪೀಸು ಹಂಗೆ ಎಳ್ಕೊಂಬಿಟ್ಟಿದೆ ಕಣ್ರಿ. ಚಿಕನ್ ಪೀಸು ಮೃದುವಾಗಿದೆ, ತುಂಬ ಫ್ರೆಶ್ ಆಗೂ ಇದೆ. ಕುಕಿಂಗ್ ನೋಡಿರ್ತೀರ ನೀವು ಆಲ್ರೆಡಿ. ಈಗ ನಮ್ಮ ಕನ್ನಡಿಗರ ಆಸ್ತಿ ರಾಗಿ ಮುದ್ದೆ. ಜೋಳದ ರೊಟ್ಟಿ ಹಂಗೆ ಅಂದರೆ ಏನಪ್ಪ ಅಂದ್ರೆ ಜೋಳದ ರೊಟ್ಟಿ, ಅನ್ನ, ಚಪಾತಿ ಎಲ್ಲ ನಮ್ಮ ಕನ್ನಡಿಗರ ಆಸ್ತಿ ಅಂತ ಹೇಳ್ತಾ ಮುದ್ದೆನ ಹಿಂಗೆ ತಗೊಂಡು ಮೆಲ್ಲಿಗೆ ಹಿಂಗೆ ಮುರಿದು ಸೈಡಲ್ಲಿಟ್ಟು ಆ ನಂತರ ಚಿಕನ್ ಗ್ರೇವಿನ ಬೆರಳಿಗೆ ಚೆನ್ನಾಗಿ ಬೆರಳು ನೆನೆಸ್ಕೊಂಡು ಮುದ್ದೆ ಪೀಸನ್ನು ಚಿಕನ್ ಸಾರಲ್ಲಿ ಹಿಂಗೆ ಉರುಳು ಸೇವೆ ಮಾಡಿ ಗುಳುಂ ಸ್ವಾಹ. ಸೂಪರ್. ಮುದ್ದೆ ಮಾಡೋವಾಗ ಮುದ್ದೆಗೆ ತುಪ್ಪ ಎಣ್ಣೆ ಏನೂ ಹಾಕಲ್ಲ, ಆದರೆ ಮುದ್ದೆ ಕಟ್ಟೋವಾಗ ಸನ್ಪ್ಯೂರ್ ಆಯಿಲನ್ನು ಒಂದು ಚೂರು ತೊಗೊಂಡು ಮುದ್ದೆನ ಕಟ್ತಾರೆ, ಕೈಗೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ. ಮುದ್ದೆ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ, ಮನೇಲಿ ಮಾಡ್ದಂಗಿದೆ ಮುದ್ದೆ ಅಂತ ಹೇಳ್ಬೋದು. ಏನಿಲ್ಲ, ಮುದ್ದೆನ ಹಿಂಗೆ ತಗೊಂಡು ಚಿಕನ್ ಗ್ರೇವಿ ಜೊತೆಗೆ ತಿನ್ನೋವಾಗ ಒಂದು ನೆನಪಾಗುತ್ತೆ. ಏನಪ್ಪ ಅಂದರೆ ಚಿಕನ್ ಗ್ರೇವಿಗೆ ಅವ್ರು ಹಾಕಿದಂಥ ರುಬ್ಬಿರುವಂಥ ತೆಂಗಿನಕಾಯಿ ಜೊತೆಗೆ ವಿಶೇಷವಾಗಿ ಚೆನ್ನಾಗಿ ಧನಿಯಾ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಬೆಳ್ಳುಳ್ಳಿಯನ್ನು ಹಂಗೆ ಕುಟ್ಟುಬಿಟ್ಟು ಹಾಕಿದ್ರು, ಶುಂಠಿಯನ್ನು ಅಷ್ಟೇ ಎಲ್ಲ ಮಿಕ್ಸ್ ಮಾಡಿ ಹಾಕಿರುವಂಥದ್ದು. ವಿಶೇಷವಾಗಿ ಸ್ಪೈಸಸ್ಸು ಲೈಕ್ ಏಲಕ್ಕಿ, ಲವಂಗ, ಪಟ್ಟೆ ಅವೆಲ್ಲ ಜಾಸ್ತಿ ಇಲ್ಲ, ತುಂಬ ಸರಳವಾಗಿದೆ. ಖಾರ ಅಂತೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಾರ ಇಲ್ಲದಿರೋದ್ರಿಂದ ಹಿರಿಯ ನಾಗರಿಕರಿಂದ ಪುಟ್ಟ ನನ್ನ ಪುಟಾಣಿ ಗೆಳೆಯರು ಬಂದು ಈ ಮುದ್ದೆ ಜೊತೆಗೆ ಚಿಕನ್ ಸಾರನ್ನು ತಿನ್ಬೋದು ಅಂತ ಹೇಳ್ತೀನಿ. 99 ರೂಪಾಯಿಗೆ ಎಷ್ಟು ಸಲ ಬೇಕಾದ್ರೂ ಮುದ್ದೆ ಹಾಕಿಸ್ಕೋಬೋದು, ಎಷ್ಟು ಸಲ ಬೇಕಾದ್ರೂ ರೈಸ್ ಹಾಕಿಸ್ಕೋಬೋದು. ಅದಿರಲಿ, ನೆನಪು ಮಾಡಿದೆ ಅಷ್ಟೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಮುದ್ದೆನ ಹಿಂಗೆ ತಗೊಂಡು ಚಿಕನ್ ಸಾರಲ್ಲಿ ಅದ್ದಿ ನುಂಗಿ ಒಂದು ಚಿಕನ್ ಪೀಸ್ನ ಹಿಂಗೆ ಕಡಿತಾ ಇದ್ರೆ ರುಚಿ ಚಿಂದಿಗರು. ಮುದ್ದೆನ ಮತ್ತೊಮ್ಮೆ ತಗೊಂಡು ಚಿಕನ್ ಸಾರಲ್ಲಿ ಹಿಂಗೆ ಹತ್ಕೊಂಡು, ಚಿಕನ್ ಸಾರು ಏನು ಗುರು ಇಷ್ಟು ತೆಳ್ಳಗಿದೆ ಅಂತಂದ್ರೆ
ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಿಕನ್ ಸಾರಿಗೆ ಅವ್ರು ಹಾಕಿರುವಂಥ ತೆಂಗಿನಕಾಯಿ ಹಾಕಿರೋ ತೆಳ್ಳಗಿದೆ. ಕಾರಣ ಮುದ್ದೆಗೆ ಒಂಚೂರು ತೆಳ್ಳಗಿದ್ರೇ ಸಾಂಬಾರು ಚಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ವಿಶೇಷ ಹೇಳಬೇಕು ಅಂದರೆ ಚಿಕನ್ ಸಾರಿಗೆ ಹುಳಿಯನ್ನು ಅವರು ಹಿಂಡಿರುವಂಥದ್ದು, ಹುಳಿಯನ್ನು ಹಿಂಡಿದ್ದಾರೆ. ಜೊತೆಗೆ ಟೊಮೆಟೊನು ರುಬ್ಬಿ ಹಾಕಿರೋದ್ರಿಂದ ಲೈಟಾಗೆ ಸಿಹಿ ಟೊಮೆಟೊದು, ಲೈಟಾಗೆ ಹುಳಿ ಹಿಂಡಿರೋದ್ರಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ರುಚಿಯಂತೂ ರಸಮಯವಾಗಿದೆ, ರಸಮಯ ಟು ದಿ ಕೋರ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಕಡಿಮೆ ಬೆಲೆ ಕೊಡ್ತಿದ್ದೀವಲ್ಲ ಅಂತ ಮುದ್ದೆಗೆ ಅಕ್ಕಿ ನುಚ್ಚನ್ನು ಹಾಕ್ಬಿಡುವಂಥದ್ದು ಅಥವಾ ಉಳಿದಿರೋ ಅಂಥ ಅನ್ನವನ್ನು ಹಾಕಿ ರಾಗಿ ಮುದ್ದೆ ಮಾಡೋದನ್ನೆಲ್ಲ ನಾನು ನೋಡ್ತಿರ್ತೀನಿ. ಅಲ್ಲಿ ಹೋದಾಗ ಗೊತ್ತಾಗತ್ತೆ ನಮಗೆ, ಆ ವಿಡಿಯೋಗಳನ್ನು ನಾನು ಹಾಕಕ್ಕೆ ಹೋಗಲ್ಲ. ಅದು ಯಾಕೆ ಹಂಗೆ ಮಾಡಬೇಕು, ರಾಗಿನೇ ನಿಮಗೆ ಭಾಳ ಕಡಿಮೆ ಬೆಲೆಗೆ ಸಿಗೋದ್ರಿಂದ ಆ ಥರ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಬರೀ ನಮ್ಮ APMC ಯಾರ್ಡಿಂದ ರಾಗಿ ಹಿಟ್ಟನ್ನು ತಂದು ಬರೀ ರಾಗಿ ಹಿಟ್ಟನ್ನೇ ಹಾಕಿ ಮಾಡಿದ್ದಾರೆ. ನೀವು ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡೋವಂಥ ಪ್ರೊಸೆಸ್ಸನ್ನು, ಕುಕ್ಕಿಂಗನ್ನು ನೀವು ನೋಡಿರ್ತೀರ. ಅವ್ರ ಉದ್ದೇಶ ಏನಪ್ಪ ಅಂದರೆ, ನಾನು ಬದುಕಲ್ಲಿ ಭಾರಿ ಕಷ್ಟಪಟ್ಟು ಬಂದಿದ್ದೀನಿ ಸರ್, ಒಂದೊತ್ತು ಊಟಕ್ಕೂ ನನಗಿರಲಿಲ್ಲ, ಹೊಟ್ಟೆ ಹಸ್ಕೊಂಡು ಬರೋರಿಗೆ ಹೊಟ್ಟೆ ತುಂಬ ಊಟ ಕೊಡೋದಷ್ಟೇ ಮುಖ್ಯ ಅಲ್ಲ ಸರ್, ಕಡಿಮೆ ಬೆಲೆಯಲ್ಲಿ ಮನೆ ಊಟ ಕೊಡಬೇಕು ಅನ್ನೋದು ಮುಖ್ಯ ಅಂತ ಅಂದರು. ಅವ್ರ ಉದ್ದೇಶ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಅವ್ರ ಉದ್ದೇಶ ಮಾತ್ರ ಅಲ್ಲ, ರಾಗಿ ಮುದ್ದೆ ಜೊತೆಗೆ ಈ ಚಿಕನ್ ಸಾರು ಚೆನ್ನಾಗಿದೆ. ಮುದ್ದೆ ಅಂತೂ ಬಿಸಿ ಬಿಸಿಲಲ್ಲಿ ನಿಂತ್ಕೊಂಡು ಗುಳುಮ್ ಅಂತ ನುಗ್ಗಿದ್ದಾಯಿತು. ಚೂರೇ ಚೂರು ರೈಸ್ ಹಾಕಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫುಲ್ ಮೀಲ್ಸ್ ಇದು, ಆದರೆ ಚೂರೇ ಚೂರು ರೈಸನ್ನು ಹಾಕ್ಸ್ಕೊಂಡಿರುವಂಥದ್ದು. ಚಿಕನ್ ಸಾರಿನ ಜೊತೆ ಆ್ಯಕ್ಚುಲಿ ಚಿಕನ್ ಸಾರನ್ನ ಕೆಲವೊಬ್ಬರೆಲ್ಲ ತೆಳ್ಳಿಗೆ ಅನ್ನಕ್ಕೆ ಕಲಿಸ್ಕೊಳ್ತಾರೆ. ಬಟ್ ನಂಗೆ ಒಂಚೂರು ಗಟ್ಟಿ ಇದ್ರೇ ಚೆಂದ, ಅದಕ್ಕೆ ಮತ್ತೆ ನಾನು ಚಿಕನ್ ಸಾರನ್ನ ಹಾಕಿಸ್ಕೊಳ್ಳಿಲ್ಲ. ಚಿಕನ್ ಸಾರು ಜೊತೆಗೆ ಅನ್ನವನ್ನು ಚೆನ್ನಾಗಿ ಕಲಸಿ ಒಂದೇ ಒಂದು ಚಿಕನ್ ತುಂಡನ್ನು ತಗೊಂಡು ಮೂಳೆನ ಸೈಡಲ್ಲಿಟ್ಟು ಚಿಕನ್ ಪೀಸನ್ನು ಕಡಿತಾ ಚಿಕನ್ ಸಾರಿನ ಅನ್ನದ ಜೊತೆಗೆ ಕೈ ತುಂಬ ತಗೊಂಡು ಬಾಯಿ ತುಂಬ ತಿಂತಾಯಿದ್ರೆ ಏನು ರುಚಿ ಅಂತೀರಾ. ಚಿಕನ್ ಸಾರಿಗೆ ಅವ್ರು ಹಾಕಿದಂಥ ಹುಳಿ ಅನ್ನದ ಜೊತೆಗೆ ಬಹಳ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ವಿಶೇಷ ಹೇಳಬೇಕು ಅಂದರೆ, ಸಾರಿಗೆ ಅವ್ರು ಹಾಕ್ತಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಮಾಡಿರುವಂಥದ್ದು. ಅದನ್ನು ಆ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವಿನ ಸೊಪ್ಪಿನ ಘಮನೂ ಅರೋಮಾ ಸಖತ್ತಾಗಿ ಗೊತ್ತಾಗತ್ತೆ ಅನ್ಬೋದು. ಫೈನಲಿ ಬೇಕು ಅನಿಸುತ್ತೆ. ಏನು ಅಂದ್ರೆ ಚಿಕನ್ ರೈಸ್, ಚಿಕನ್ ಸಾಂಬಾರನ್ನು ಚಿಕನ್ ಪೀಸ್, ಈರುಳ್ಳಿ, ಈ ಮೂರಕ್ಕಿಂತ ನಿಮ್ಮ ಪ್ರೀತಿ ನನಗೆ ಬೇಕು ಕಣ್ರಿ. ಸರಳ ಊಟ, ಸೊಗಸಾದಂಥ ಊಟ, ಮನೆ ಊಟ. 99 ರೂಪಾಯಿಗೆ ಎಷ್ಟು ಸಲ ಬೇಕಾದ್ರೆ ಮುದ್ದೆನ ಹಾಕಿಸ್ಕೊಳ್ಳಿ, ಎಷ್ಟು ಸಲ ಬೇಕಾದ್ರೆ ರೈಸ್ ಹಾಕ್ಸ್ಕೊಳ್ಳಿ. ಚಿಕನ್ ಪೀಸ್ ಮಾತ್ರ 5 ಪೀಸ್ ಹಾಕುವಂಥದ್ದು. ಸಾರನ್ನು ನೀವು ಎಷ್ಟು ಹೇಳಿದ್ರು ಹಾಕ್ತಾರೆ. ಬನ್ನಿ ತಿನ್ನಿ. ವಿಶೇಷವಾಗಿ ದೇವರ ಮಕ್ಕಳು, ಅಂಗವಿಕಲರಿಗೆ, ಕಣ್ಣು ಕಾಣದಿರೋರಿಗೆ, ಕಿಡ್ನಿ ಫೇಲ್ಯೂರು ಈ ಥರ ಸಮಸ್ಯೆ ಇರುವಂಥವ್ರಿಗೆ ಕಡಿಮೆ ಬೆಲೆಯಲ್ಲಿ, ಇನ್ನೂ ವಿಶೇಷವಾಗಿ ಫ್ರೀಯಾಗೆ ಕೊಡ್ತೀವಿ ಅಂತ ಹೇಳುವಂಥ ಅದ್ಭುತ ಹೃದಯ ಇರುವಂಥ ನನ್ನ ಆತ್ಮೀಯ ಗೆಳೆಯರಾದಂಥ ಸುನಿಲ್ ಲಂಬಾಣಿಯವರು, ಆದ್ರೂ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತಾಡಿ ಕನ್ನಡದ ಕೈರುಚಿ ಅಂತ ಹೋಟ್ಲಿಟ್ಟಿರುವಂಥ ಈ ಅದ್ಭುತ ಕನ್ನಡಿಗನಿಗೆ ನಾವು ಕನ್ನಡಿಗರು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ? ನೀವೇನು ಮಾಡಿ, ಅವರಾಗಲೇ ಹೇಳ್ದಂಗೆ ಹೌಸಿಂಗ್ ಬೋರ್ಡು ಸರ್ಕಲ್ ಅದೇ ಕಂಡ್ರೆ ಬ್ರಿಡ್ಜ್ ಮೇಲೇ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ 4 ಗಂಟೆ ತನಕ ಇರುತ್ತೆ ಊಟ. ಮಂಗಳವಾರದಿಂದ ಭಾನುವಾರದ ತನಕ, ಸೋಮವಾರ ರಜಾ ಇರುತ್ತೆ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ನೂ ಕೊಟ್ಟಿದ್ದೀನಿ, ಫೋನ್ ಮಾಡ್ಕೊಂಡು ಬನ್ನಿ, ತಿನ್ನಿ, ರುಚಿ
ಹೇಗಿದೆ ಅಂತ ಕಮೆಂಟಲ್ಲಿ ನೀವು ಹೇಳಲೇಬೇಕು. ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ವಿಶೇಷವಾಗಿ ಫ್ಯಾಮ್ಲಿ ಜೊತೆ ಬನ್ನಿ. ಪುಟಾಣಿ ಮಕ್ಕಳಿದ್ರೆ ಕರ್ಕೊಂಬನ್ನಿ, ತಂದೆ ತಾಯಿ ಇದ್ದರೆ ಕರ್ಕೊಂಬನ್ನಿ. ಹಿರಿಯ ನಾಗರಿಕರಿಂದ ಪುಟಾಣಿಗಳ ತನಕ ಇಷ್ಟಪಡ್ತಾರೆ. ಈ 99 ರೂಪಾಯಿ ಹೊಟ್ಟೆ ತುಂಬ ಬಾಡೂಟ, ಬೊಂಬಾಟ್. ಏನು ತೊಗೊಂಡ್ರೆ ಅಣ್ಣ ಇವತ್ತು? ಫಿಶ್ ಊಟ ತೊಗೊಂಡಿದ್ದೀವಿ, ಹೇಗಿದೆ? ತುಂಬ ಚೆನ್ನಾಗಿದೆ. 99 ರೂಪಾಯಿ ಕೊಡ್ಬೋದಾ? ಆರಾಮಾಗಿ ಹೊತ್ತು ಕೊಡ್ಬೋದು. ಚಿಕನ್ ಸಾಂಬಾರು ಟೇಸ್ಟ್ ಆಗಿದೆ, ಇದೂ ಟೇಸ್ಟ್ ಇದೆ. ಅದು ಫಿಶ್ ಸಾಂಬಾರು ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಹಾಂ, 5ಕ್ಕೆ ಎಷ್ಟು ಮಾರ್ಕ್ ಕೊಡ್ಬೋದಣ್ಣ? 5ಕ್ಕೆ ನಾನು 4.5 ಕೊಡ್ತೀನಿ. ಹೇಗಿದೆ ಮುದ್ದೆ ಚಿಕನ್ ಸಾರು? ಅದು ಹೇಗಿದೆ? ಖಾರ ಅಂತ ಅನಿಸ್ತಾ? ಓಕೆ. ಮನೆ ಊಟ ಅನ್ಸುತ್ತಾ ಹೋಟ್ಲು ಊಟ ಅನ್ಸುತ್ತಾ? ಹಾಂ, ಮನೆ ಊಟ ಇದ್ದಂಗೆ ಇದೆ. ಹೇಗಿದೆ ಸರ್ ಮುದ್ದೆ ಊಟ, ಚಪಾತಿ ಊಟ? ತುಂಬ ಚೆನ್ನಾಗಿದೆ ಸರ್. 99 ರೂಪಾಯಿ ಕೊಡ್ಬೋದಾ ಸರ್ ಇದಕ್ಕೆ? ಆರಾಮ್ಸೆ ಕೊಡ್ಬೋದು. ಹಾಂ ಆರಾಮ್ಸೆ ಕೊಡ್ಬೋದು ಸರ್. ಚಿಕನ್ ಗ್ರೇವಿ ಖಾರ ಇದೆಯಾ ಸರ್? ನನಗೆ ಇಷ್ಟ ಆಯಿತು. ಖಾರ ಏನಿಲ್ಲ, ನಾರ್ಮಲ್ ಇದೆ. ಸುನೀಲ್ ಕುಮಾರ್ ಅಂತ. ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಮನೆಗೆ ಬಂದೆ. ಹೌದು ಸರ್. ಅದ್ಭುತವಾದ ಮುದ್ದೆ ಹೌದು ಸರ್. ಕೋಳಿ ಸಾರನ್ನ ಮಾಡಿದ್ದನ್ನು ನೋಡಿದೆ. ಹೌದು ಸರ್. ಭಾರಿ ಖುಷಿ ಆಯ್ತು. ಲೈವ್ ಆಗಿ ತೋರಿಸಿದ್ದೀನಿ ಸರ್, ಕುಕ್ ಮಾಡಿರೋದನ್ನ ಲೈವ್ ಆಗಿ ತೋರಿಸಿದ್ದೀನಿ. ಸರಿ, ಎಷ್ಟು ದಿನದಿಂದ ಮಾಡ್ಕೊಂಡಿದ್ದೀರಾ ಸರ್ ಇದು? ಸರ್ ಇದು 1 ತಿಂಗಳು ಆಗ್ತಾ ಬಂತು ಸರ್. ಇದಕ್ಕೆ ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಇದಕ್ಕಿಂತ ಮುಂಚೆ ನಾನು ಡೆಲಿವರಿ ಮಾಡ್ತಿದ್ದೆ ಸರ್, 7 ವರ್ಷ ಡೆಲಿವರಿ ಮಾಡಿದ್ದೀನಿ. ಏನ್ ಡೆಲಿವರಿ ಮಾಡ್ತಿದ್ರಿ? ಜೊಮೊಟೊ, ಸ್ವಿಗ್ಗಿ, ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ರೋಜೋ, ರ್ಯಾಪಿಡೋ, ಸೊ ಇಂಥ ಎಲ್ಲ ಡೆಲಿವರಿ ಮಾಡಿದ್ದೀನಿ ಸರ್. ಓ, ಡೆಲಿವರಿ ಬಾಯ್ ಆಗಿದ್ದ ನೀವು? ಡೆಲಿವರಿ ಬಾಯ್ ಆಗಿದೆ. ಇದನ್ನ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಯಾಕೆ ಅನ್ನಿಸ್ತೆ ಅಂದ್ರೆ 7 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಹಸುವಿನ ಬೆಲೆ ಗೊತ್ತಾಗಿತ್ತು. ಒಂದೊಂದು ಹಸುವಿನ ಬೆಲೆ ಗೊತ್ತಾಯಿತು. ಅದನ್ನ ನೋಡಿಬಿಟ್ಟು ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ 4 ಜನ ಊಟ ಕೊಡ್ಬೋದು ಅಂತ ಉದ್ದೇಶದಿಂದ ಮಾಡಿ ಸರ್ ನಾನು. ನೀವು ನಿಮ್ಮ ಶ್ರೀಮತಿಯವರು? ಹೌದು ಸರ್. ಇನ್ನು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಅಣ್ಣ ಅತ್ತಿಗೆ? ಹೌದು ಸರ್. 4 ಜನ ಸೇರ್ಕೊಂಡು ಮಾಡ್ತಿದ್ದೀರಲ್ಲ? ಫ್ಯಾಮಿಲಿನೇ ಸೇರ್ಕೊಂಡು ಮಾಡ್ತಾ ಇರೋದು ಸರ್. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ವೈಫು, ನಾನು 4 ಜನನು ಸೇರ್ಕೊಂಡೇ ಮಾಡ್ತಾ ಇರೋದು ಸರ್. ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಿ. ಹೌದು ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ? 12ರಿಂದ ಕಸ್ಟಮರ್ ರೆಸ್ಪಾನ್ಸ್ ಅವ್ರು ಫಸ್ಟ್ 12ರಿಂದ 3 ಗಂಟೆ ಇರ್ತೀನಿ, 4 ಗಂಟೆ ಇರ್ತೀನಿ. ಇನ್ ಕೇಸ್ ಖಾಲಿ ಆದರೆ ಬಿಫೋರ್ 2:30, 1:30, ಸೊ 3:30 ಆ ಥರ ರೇಂಜಲ್ಲಿ 2:30, 1:30 ಆ ರೇಂಜಲ್ಲಿ ಫೋನ್ ಮಾಡಿದ್ರೆ ನಾನು ತೆಗೆದಿಟ್ಟಿರ್ತೀನಿ ಸರ್ ಕಸ್ಟಮರ್ಗಳಿಗೆ. 99 ರೂಪಾಯಿಗೆ ಮುದ್ದೆ ಜೊತೆಗೆ 5 ಪೀಸು. ಹೌದು ಸರ್. ಊಟವನ್ನು ಅನ್ಲಿಮಿಟೆಡ್ ಊಟ ಕೊಡ್ತೀರಾ? ಎಷ್ಟು ಬೇಕಾದ್ರೆ ಮುದ್ದೆ 99 ರೂಪಾಯಲ್ಲಿ 5 ಪೀಸ್ ಚಿಕನ್, ಮುದ್ದೆ ರೈಸ್ ಅನ್ಲಿಮಿಟೆಡ್, 1 ಗ್ಲಾಸ್ ಪಾಯಸ. ಕಾರಣ ಏನು? ಕಾರಣ ರೀಸನ್ ಏನಪ್ಪ ಅಂದರೆ ಕಸ್ಟಮರ್ ಹೊಟ್ಟೆ ತುಂಬ ಊಟ ಮಾಡಲಿ ಸರ್ ಫಸ್ಟು. ನನ್ನ ತಲೆದು ನಾವು ದುಡ್ಡೇ ಸಂಪಾದನೆ ಮಾಡಬೇಕು ನಾನು ಇಟ್ಕೊಂಡಿಲ್ಲ ಈ ಜಾಗದಲ್ಲಿ. ಯಾಕಪ್ಪ ಅಂದರೆ ಕಸ್ಟಮರ್ನ ಹೊಟ್ಟೆ ತುಂಬ ಊಟ ಕೊಡೋಣ. ಎಲ್ಲರೂ ಹೋಟ್ಲು ಮಾಡ್ತಾರೆ. ನನ್ನ ಉದ್ದೇಶ ನಮ್ಮನ್ನು ನೋಡಿ 4 ಜನ ಬರ್ಬೇಕು ಸರ್ ಈ ಕೆಲಸಕ್ಕೆ. ನೀವು ಆಗ್ಲೇ ಹೇಳ್ತಿದ್ರಿ ಅಂಗವಿಕಲರಿಗೆ, ಕಣ್ ಕಾಣದೇ ಇರೋರಿಗೆ, ದೇವರ ಮಕ್ಕಳಿಗೆಲ್ಲ. ಹೌದು ಸರ್. ಅಂಗವಿಕಲರು ಕಡಿಮೆ ತಗೊಳ್ತೀನಿ, ಕಾರಣ ಏನು? ಕಣ್ ಕಾಣದವ್ರು ಬಂದರೆ ನಾನು ಫ್ರೀಯಾಗಿ ಊಟ ಕೊಡ್ತೀನಿ ಸರ್. ಬೇಕಿದ್ರೆ ಕಿಡ್ನಿ ಫೇಲ್ ಅಂದರೆ ಫ್ರೀಯಾಗೇ ಕೊಡ್ತೀನಿ ಸರ್. ಅಂಗವಿಕಲ ಅಂದರೆ ಫ್ರೀಯಾಗೇ ಕೊಡ್ತೀನಿ ಸರ್. ಮುದ್ದೆ ರೈಸ್ ಅಷ್ಟೇ ಕೊಡಲ್ಲ, ಬರೀ ಮುದ್ದೆ ರೈಸ್ ಅಂತಲ್ಲ, ಮೀನು ಕೊಡ್ತೀನಿ, ತಿನ್ಕೊಂಡು ಹೋಗ್ಲಿ ಸರ್. ಉದ್ದೇಶ ಏನಪ್ಪ ಅಂದರೆ ನಾವು ಕೆಲವೊಂದು ಟೈಮಲ್ಲಿ 30 ರೂಪಾಯಿ ಊಟ ಹಾಕಿ ಅಂದರೆ ವೆಜ್ ತಿನ್ನೋನಿಗೆ ಬೆಲೆ ಇಲ್ಲ, ಮೀನು ತಿನ್ನೋನಿಗೆ, ಚಿಕನ್ ತಿನ್ನೋನಿಗೆ, ಬಿರಿಯಾನಿ ತಿನ್ನೋನಿಗೆ ಬೆಲೆ ಜಾಸ್ತಿ. ಆ ಉದ್ದೇಶದಿಂದ ಅವ್ರು ನಾನು ದುಡ್ಡು ಕೊಟ್ಟರಲ್ಲೂ ಪರವಾಗಿಲ್ಲ, ಹೊಟ್ಟೆ ತುಂಬ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಸರ್. ಕನ್ನಡ ಕೈ ರುಚಿ. ಹೌದು ಸರ್, ಕನ್ನಡದ ಕೈ ರುಚಿ ಹೋಟ್ಲ್ ಹೆಸರು ಸರ್. ಹೋಟ್ಲ್ ಹೆಸರು? ಹೌದು ಸರ್. ಕರೆಕ್ಟು. ಯಾವತ್ತೆಲ್ಲ ಓಪನ್ ಇರುತ್ತೆ ಸರ್? ಇದು ಸೋಮವಾರ ಬಿಟ್ಟು ಎಲ್ಲ ದಿನಗಳು ಓಪನ್ ಸರ್. ಸೋಮವಾರ ಒಂದಿನ ರಜೆ? ಒಂದಿನ ರಜೆ ಸರ್. ಸೋಮವಾರ ಎಲ್ಲ ನಾನು ರಜೆ ಮಾಡಿ ಎಲ್ಲ ರೇಷನ್ ಎಲ್ಲ ರೆಡಿ ಮಾಡ್ಕೊತೀನಿ. ಬಾಕಿದೆಲ್ಲ ದಿನಗಳು ಓಪನ್ ಇರುತ್ತೆ ಸರ್. ನಿಮ್ಮ ಅಣ್ಣ ಅತ್ತಿಗೆ? ಹೌದು ಸರ್. ಜೊತೆಗೆ ವಿಶೇಷವಾಗಿ ನಿಮ್ಮ ಶ್ರೀಮತಿಯವರು ನೀವು? ಹೌದು ಸರ್. 4 ಜನ ಕಷ್ಟಪಟ್ಟು ಹೌದು ಸರ್ ಮನೆ ರುಚಿಯನ್ನ ಕೊಡ್ತಿದ್ದೀರಿ. ಹೌದು ಸರ್. ನಿಮಗೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಕುಟುಂಬದವ್ರಿಗೆ ಅದು ಕಡಿಮೆ ಬೆಲೆಯಲ್ಲಿ ಕೊಡುವಂಥದ್ದು, ಅಂಗವಿಕಲರಿಗೆ, ಕಣ್ ಕಾಣದಿರೋರಿಗೆ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳುವಂಥ ಒಂದು ಅದ್ಭುತ ಹೃದಯ ಇದೆ ನಿಮಗೆ. ದೇವರು ನಿಮ್ಮ ಶ್ರಮಕ್ಕೆ ಖಂಡಿತ ಒಳ್ಳೇದು ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಶರಣು, ನಮಸ್ಕಾರ. ಥ್ಯಾಂಕ್ ಯು ಸರ್.